ಭಕ್ತ ಕನಕದಾಸರ ಜಯಂತಿ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಪ್ರತಿ ಇಲಾಖೆಗಳಲ್ಲಿ ಆಚರಿಸಿ ಗ್ರೇಡ್ 2 ತಹಶೀಲ್ದಾರ್ ಮುರಳೀಧರ ಕುಲಕರ್ಣಿ. ಸರ್ಕಾರದ ನಿರ್ದೇಶನದಂತೆ ಭಕ್ತ ಕನಕದಾಸರ ಜಯಂತಿ ಕಾರ್ಯಕ್ರಮವನ್ನು ನವೆಂಬರ್ 18 ಸೋಮವಾರದಂದು ತಹಶೀಲ್ದಾರ್ ಕಚೇರಿಯ ಸಭಾಂಗಣದಲ್ಲಿ ಕನಕದಾಸರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರೊಂದಿಗೆ ಅರ್ಥಪೂರ್ಣವಾಗಿ ಆಚರಿಸಲಾಗುವುದು ಎಂದು ಗ್ರೇಡ್ 2 ತಹಶೀಲ್ದಾರ ಮುರಳೀಧರ ಕುಲಕರ್ಣಿ ತಿಳಿಸಿದರು. ಕೊಪ್ಪಳ ಜಿಲ್ಲೆಯ ಕೂಕನೂರು ಪಟ್ಟಣದ ತಹಶೀಲ್ದಾರ್ ಕಚೇರಿಯ ಸಭಾಂಗಣದಲ್ಲಿ ನಡೆದ ಭಕ್ತ ಕನಕದಾಸ ಜಯಂತಿ ಆಚರಣೆಯ ಪೂರ್ವಭಾವಿ ಸಿದ್ಧತಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸರ್ಕಾರಿ ಕಚೇರಿಗಳಲ್ಲಿ ಭಕ್ತ ಕನಕದಾಸರ ಭಾವಚಿತ್ರ ಪೂಜೆ ಸಲ್ಲಿಸಲು ನಿರ್ದೇಶನ ನೀಡಲಾಗಿದೆ. ಪ್ರತಿಯೊಂದು ಇಲಾಖೆಯವರು ಪೂಜೆಯನ್ನು ಸಮರ್ಪಿಸುವುದರೊಂದಿಗೆ ಪೂಜೆಯ ಭಾವಚಿತ್ರವನ್ನು ತಹಸೀಲ್ದಾರ ಇಲಾಖೆಗೆ ಕಲಿಸಲು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಹಾಲುಮತ ಸಮಾಜದ ಗಗನ ನೋಟಗಾರ ಮಾತನಾಡಿ, ಇಲಾಖೆಯಿಂದ ಮತ್ತು ಹಾಲುಮತ ಸಮಾಜದ ವತಿಯಿಂದ ಪಟ್ಟಣದ ಶ್ರೀ ಅಮೋಘಸಿದ್ದೇಶ್ವರ ಮಠದಲ್ಲಿ ಭಕ್ತ ಕನಕದಾಸರ 537ನೇ ಜಯಂತ್ಯೋತ್ಸವ ಹಾಗೂ ಸಾಮೂಹಿಕ ವಿವಾಹಗಳನ್ನು ಮತ್ತು ವಿಶೇಷ ಉಪನ್ಯಾಸ ಕಾರ್ಯಕ್ರಮ, ಗಣ್ಯರಿಗೆ ಸನ್ಮಾನ ಸಮಾರಂಭ ನೆರವೇರಿತಿದ್ದು, ವೇದಿಕೆಯ ಕಾರ್ಯಕ್ರಮದಲ್ಲಿ ಮೆಹಬೂಬ ಬಾದಶಾಹ ಶಿಕ್ಷಕರು ಕನಕದಾಸ ಕುರಿತು ಉಪನ್ಯಾಸ ನೀಡಲಿದ್ದಾರೆ. ಕಾರ್ಯಕ್ರಮಕ್ಕೆ ಗಣ್ಯರು ಮುಖಂಡರುಗಳು ಆಗಮಿಸುತ್ತಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಪಾಲ್ಗೊಳ್ಳುವಂತೆ ಕರೆ ನೀಡಿದರು. ರುದ್ರಪ್ಪ ಭಂಡಾರಿ ಪತ್ರಕರ್ತರು ಮಾತನಾಡಿ, ದಾಸ ಶ್ರೇಷ್ಠ ಕನಕದಾಸರು ಬರೀ ಕುರುಬ ಸಮಾಜಕ್ಕೆ ಸೀಮಿತರಾಗದೆ ಸರ್ವ ಜನಾಂಗದ ಶೋಷಿತರ ಧ್ವನಿಯಾಗಿದ್ದವರು. ಹೀಗಾಗಿ ತಾಲ್ಲೂಕಿನ ಸರ್ವ ಸಮಾಜದ ಜೊತೆಗೆ ಯುವಕರನ್ನು ಮುಖಂಡರನ್ನು ಒಗ್ಗೂಡಿಸುವುದರ ಜೊತೆಗೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಹಮ್ಮದ್ ಮುಸ್ತಫಾ ಶಿರಸ್ತೆದಾರರು, ಗಿರೀಶ ಕಾರ್ಯಾಲಯದ ಸಿಬ್ಬಂದಿ, ಹಾಲುಮತ ಸಮಾಜದ ಗುರುಗಳಾದ ಮಂಜುನಾಥ ಗುರುವಿನಮಠ, ಮಂಜುನಾಥ ಕಡೆಮನಿ, ತಾಲೂಕಾ ಹಾಲುಮತ ಸಮಾಜದ ಅಧ್ಯಕ್ಷರು ಶೇಖಪ್ಪ ಕಂಬಳಿ, ಲಕ್ಷ್ಮಣ ಬೆದವಟ್ಟಿ, ಕಳಕಪ್ಪ ಕಂಬಳಿ, ಲಲಿತಾ ಎಡಿಯಾಪುರ್, ಬಸವರಾಜ ಕುರಿ, ಶರಣಪ್ಪ ಮಳಗಿ, ಪರಶುರಾಮ ಮೂಲಿಮನಿ, ಹನುಮಂತ ಕುರಿ, ಹನುಮಂತ ಬಂಗಿ, ಮಹೇಶ ಗೌರಾಳ, ಮಲ್ಲಪ್ಪ ಚಳ್ಳಮರದ, ಉಮೇಶ್ ಬೆದವಟ್ಟಿ, ಹಾಲುಮತ ಸಮಾಜದ ಇತರರು ಮತ್ತು ತಹಶೀಲ್ದಾರ್ ಕಾರ್ಯಾಲಯದ ಸಿಬ್ಬಂದಿ ವರ್ಗದವರು ಇದ್ದರು. ವರದಿ ಚೆನ್ನಯ್ಯ ಹಿರೇಮಠ, ಕುಕನೂರು. ನಿಮ್ಮ ಗ್ರಾಮ ಪಂಚಾಯತಿಗೆ ಎಲ್ಲರಿಗೂ ಕಾರ್ಯ ಆಚರಣೆ ಮಾಡ್ಲಿಕ್ಕೆ ಹೇಳೋದು, ಆಮೇಲೆ ಫೋಟೋ ಹಾಕ್ತೀವಿ ನಮ್ಗೆ ಗ್ರೂಪ್. ನೀವು ನಿಮ್ಮ ಗ್ರೂಪ್ನಾಗ ಕಲೆಕ್ಟ್ ಮಾಡಿ ನಮ್ಮ ಶಿಕ್ಷಣ ಇಲಾಖೆ ಆಮೇಲೆ ತಾಲೂಕಿನ ಇಲಾಖೆ ಉಳಿದವ್ರೆಲ್ಲ ಎಲ್ಲ ಡಿಪಾರ್ಟ್ಮೆಂಟ್ನವರು KSRTC ಆಗಲಿ, KEB ಆಗಲಿ, ಎಲ್ಲರೂ ತಮ್ಮ ಇಲಾಖೆಗಳಿಗೆ ಪೂಜೆ ಮಾಡಿ ನಮ್ಮ ತಾಲೂಕಾ ಗ್ರೂಪ್ ಅದ, ಆ ಗ್ರೂಪಿಗೆ ತಮ್ಮ ಫೋಟೋ ಹಾಕ್ಬೇಕು ಫಸ್ಟ್. ಆಮೇಲೆ ಅವತ್ತಿನ ದಿವಸ ಕಾರ್ಯಕ್ರಮ ನಮ್ಮ ಆಫೀಸ್ನೊಳಗೆ ಮಾಡ್ತೀವಿ. ಅವತ್ತೆಲ್ಲರೂ ನಿಮ್ಮ ಪತ್ರಕರ್ತರಾಗಲಿ, ಸಮಾಜದವರಾಗಲಿ ಎಲ್ಲರೂ ಬಂದು ಯಶಸ್ವಿಗೊಳಿಸ್ಬೇಕಂದ್ರೆ ಒಂದು ಆಸೆ. ಅದು ಈ ಜಯಂತಿ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅಂತ ತಿಳಿಸ್ಬೋದು. ಒಂದು ನಮ್ಮ ಕುಕನೂರು ಪಟ್ಟಣದಲ್ಲಿ ತಾಲೂಕು ಮಟ್ಟದ ಕನಕದಾಸ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಮಾಡಬೇಕಂತೇಳಿ ಸಮಾಜದ ಹಿರಿಯರು ಹಾಗೂ ಎಲ್ಲ ನಮ್ಮ ಕುಕನೂರು ಪಟ್ಟಣದ ಹಿರಿಯರು ಒಂದು ಉಪಸ್ಥಿತಿಯಲ್ಲಿ ನೆರವೇರಿಸಬೇಕಂತ ಒಂದು ಯೋಜನೆ ಮಾಡ್ತಾರೆ. ಆ ಒಂದು ಯೋಜನೆ ಜೊತೆಗೆ ನಾವು ಏನು ಮಹಾನ್ ದಾರ್ಶನಿಕ ವ್ಯಕ್ತಿಗಳಾಗಿರ್ತಕ್ಕಂಥ ಕನಕದಾಸರ ಜಯಂತ್ಯೋತ್ಸವವನ್ನು ಅಂದರೆ ನಾವು ಜಯಂತಿಯಾಗಿ ಮಾಡಿದರೆ ಒಂದು ಅರ್ಥ ಬರಲ್ಲ ಅಂತಕ್ಕಂಥ ಒಂದು ಉದ್ದೇಶದಿಂದ ಪ್ರತಿ ವರ್ಷವೂ ಸಹಿತ ನಮ್ಮ ಎಲ್ಲ ಸಮಾಜದವರು ಸೇರಿಕೊಂಡು ಒಂದು ಅದ್ದೂರಿಯಾಗಿ ಬಡ ಮಕ್ಕಳಿಗೆ, ಬಡವರಿಗೆ ಸ್ವಲ್ಪ ಉಪಯೋಗ ಆಗಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಸಾಮೂಹಿಕ ವಿವಾಹವನ್ನು ಪ್ರತಿ ವರ್ಷವೂ ಹಮ್ಮಿಕೊಂಡ್ಬಂದಿದ್ದಾರೆ. ಅದೇ ರೀತಿಯಾಗಿ ಈ ವರ್ಷವೂ ಸಹಿತ ಈ ಒಂದು ನಮ್ಮ ಕನಕದಾಸ ಜಯಂತಿಯ ಅಂಗವಾಗಿ ಸಾಮೂಹಿಕ ವಿವಾಹವನ್ನು ಸಮಾಜದವರು ಹಮ್ಮಿಕೊಂಡಿದ್ದಾರೆ. ಅದ್ರ ಜೊತೆಗೆ ಮತ್ತು ನಮ್ಮ ತಹಶೀಲ್ ಆಫೀಸ್ನವರು ಮತ್ತು ನಮ್ಮ ಕುಕನೂರು ಪಟ್ಟಣ ಪಂಚಾಯತಿ ಅವರ ಒಂದು ಪ್ರೋಟೋಕಾಲ್ ಪ್ರಕಾರ ಅವರೇನು ಗೌರವವನ್ನು ಅರ್ಪಿಸಬೇಕು, ಆ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಮಾಡಬೇಕು ಅಂತಕ್ಕಂಥದ್ದು ಯೋಜನೆ ಹಾಕ್ಕೊಂಡಿದ್ದಾರೆ. ಅವ್ರಿಗೂ ಸಹಿತ ನಾವು ಸಂಪೂರ್ಣವಾಗಿ ಸಹಕಾರವನ್ನು ಕೊಡ್ತೀವಿ. ಯಾವತ್ತು ನಮ್ಮ ಎಲ್ಲ ಇಲಾಖೆಯ ಸಿಬ್ಬಂದಿಯವರು ಸಹಿತ ಅವತ್ತು ದಿವಸ ತಾವು ಮತ್ತು ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮದವರು ಆಗಿ ಬಂದಿರತಕ್ಕಂಥವ್ರು ಆಗಿರ್ಬೋದು, ಬರದೇ ಇರ್ತಕ್ಕಂಥವ್ರು ಎಲ್ಲರೂ ಎಲ್ಲ ಸರ್ವ ಸಮಾಜದವರು, ಎಲ್ಲ ಧರ್ಮದವರು ಸೇರಿಕೊಂಡು ಈ ಒಂದು ಜಯಂತಿಗೆ ಪಾಲ್ಗೊಳ್ರಿ ಅಂತೇಳಿ ಸಮಾಜದ ವತಿಯಿಂದ ತಮಗೆ ನಾವು ಆಹ್ವಾನವನ್ನು ಕೊಡ್ತಾ ಇದ್ದೀನಿ. ಕೂಡ ಅಸ್ತವ್ಯಸ್ತಾಗಿರ್ತದೆ. ಹಾಗಾಗಿ ನೀವು ಸಮಯವನ್ನು, ಮೆರವಣಿಗೆ ಸಮಯವನ್ನು ಮುಂಚಿತವಾಗಿ ಇಡ್ಬೋದು, ಒಂದು ಅಥವಾ ಸಾಯಂಕಾಲ ಆದರೂ ಇಡ್ಬೋದು, ಅಥವಾ ಸಾಯಂಕಾಲ ಕಾರ್ಯಕ್ರಮ ಮಾಡ್ಬೋದು, ಮುಂಜಾನೆ ಮೆರವಣಿಗೆ ಮಾಡ್ಬೋದು. ಈ ಥರ ಏನಾದರೂ ಸಮಾಜ ಬಾಂಧವರು ತಾವೆಲ್ಲ ಹಿರಿಯರು
ವಿಚಾರಿಸ್ಕೊಂಡು ತೀರ್ಮಾನಿಸಿಕೊಂಡು ಕಾರ್ಯಕ್ರಮ ಮೆರವಣಿಗೆಂದು ಕಾರ್ಯಕ್ರಮ ಜಯಂತಿ ಕಾರ್ಯಕ್ರಮ ಕನಕದಾಸರ ಚಿಂತನೆ ಅವರ ಸಾಹಿತ್ಯ ವಿಚಾರ ಅಂತಂದರೆ ಕಾರ್ಯಕ್ರಮಕ್ಕೆ ಹೆಚ್ಚು ನಾವು ಆದ್ಯತೆ ಕೊಡೋಣ. ಜೊತೆಗೆ ಕೋಲಾಟ, ಜನಪದ ತಂಡ, ಗೀಗಿಪದ ತಂಡಗಳು ಇವರಲ್ಲೇ ಸಾಕಷ್ಟು ಇರೋದ್ರಿಂದ ಸಮಾಜ ವಿಶೇಷವಾಗಿ ಕುರುಬ ಸಮಾಜದವರು ಜನಪದ ಕ್ಷೇತ್ರಕ್ಕೆ ಅಪಾರವಾದ ಕೊಡುಗೆ ಇದೆ. ಆ ಒಂದು ಸಾಹಿತ್ಯದಲ್ಲಿದ್ದಂಥ ಭಾಳ ಜನ ಕಲಾವಿದರು ಅಲ್ಲೆಲ್ಲ ಎಲ್ಲಿದ್ದಾರೆ ಅವ್ರಿಗೊಂದು 5 ನಿಮಿಷ ಕರೆದು 5 ವ್ಯಕ್ತಿಗಳು ಕರೆದು ಅವ್ರಿಗೆ ಅವಕಾಶ ಕೊಟ್ಟು ಅವ್ರಿಗೊಂದು ಸಾಂಕೇತಿಕವಾಗಿ ಒಂದು ಪ್ರಮಾಣ ಪತ್ರ, ಒಂದು ಶಾಲವನ್ನು ಸಾಂಕೇತಿಕವಾಗಿ ಗೌರವಿಸಿದರೆ ಆ ಒಂದು ಕಾರ್ಯಕ್ರಮಕ್ಕೆ ಇನ್ನಿಷ್ಟು ಅರ್ಥಪೂರ್ಣ ಆಗ್ತದೆ. ಈಗ ಈ ಸರಿ ಹೊಸದು ಉಪನ್ಯಾಸ ಮೈಬೂಬ್ ಸರ್ ಅಂತೇಳಿ ಯಾರೊಬ್ಬರು ಉಪನ್ಯಾಸಕ ಹಾಕಿದ್ದಾರೆ. ಇದೊಂದು ಹೊಸ ಪರಂಪರೆ, ಒಬ್ಬರಿಗೆ ಸೀಮಿತ ಆಗೋದು ಬೇಡ ಉಪನ್ಯಾಸ, ಎಲ್ಲರಿಗೂ ಅವಕಾಶಗಳು ಸಿಗಲಿ ಅನ್ನೋ ಉದ್ದೇಶದಿಂದ ಈ ಸರಿ ಕೂಡ ಹೊಸ ಮುಖ ಬಂದಿದೆ. ಅದೆಲ್ಲ ನಮಗೆಲ್ಲ ಖುಷಿ ತಂದಿದೆ.